ನೋಡಿ ಮೊದಲನೇ ಆರ್ಡರ್ ಬರ್ತಾ ಇದೆ. ಮೊದಲನೇ ಆರ್ಡರ್ ಬಂದು 38 ರೂಪಾಯಿ ಬರ್ತಾ ಇದೆ. ಪಿಕಪ್ ಬಂದು 1.51 ಕಿಲೋ. ಯಾವ್ರು ಆರಾಮ? ನಮಸ್ತೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಝೊಮ್ಯಾಟೊ ಡ್ಯೂಟಿ ಮಾಡಕ್ ಬಂದೀನಿ. ಝೊಮ್ಯಾಟೊ ಡ್ಯೂಟಿ ಇವತ್ತು ನಾನು ಬಂದಿರೋದು ಸಂಡೇ ಮಾಡಕ್ ಬಂದೀನಿ. ಸಂಡೇ ಒಂದು ಒಳ್ಳೆ ಇನ್ಸೆಂಟಿವ್ ಕೊಟ್ಟಿದ್ದೆ, ಅದಕ್ಕೋಸ್ಕರ ಸಂಡೇ ಡ್ಯೂಟಿ ಮಾಡೋಣ ಅಂತ ಬಂದೀನಿ. ಇನ್ಸೆಂಟಿವ್ ನೋಡಿ ಎಷ್ಟು ಕೊಟ್ಟಿದ್ದಾನೆ ಅಂತ ಸ್ಕ್ರೀನ್ ಶಾಟ್ ಕೂಡ ತಗೊಂಡಿರ್ತೀನಿ. ನೋಡಿ ಸಂಡೇ ಸ್ಪೆಷಲ್ ಆಫರ್ ಬಂದು 700 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ 8 ಗಿಗ್ಗು ಮತ್ತು 17 ಆರ್ಡ್ರನ್ನ ನಾನು ಕಂಪ್ಲೀಟ್ ಮಾಡಿದ್ರೆ 700 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಅಂದರೆ ಮೊನ್ನೆ ಶುಕ್ರವಾರ ನಾನು ಡ್ಯೂಟಿ ಮಾಡಿದಾಗ ಕೂಡ ಸೇಮ್ ಇದೇ ಇನ್ಸೆಂಟಿವ್ ಇತ್ತು. 8 ಗಿಗ್ಗು 17 ಆರ್ಡ್ರ್ ಇತ್ತು. ಬಟ್ ಇನ್ಸೆಂಟಿವ್ ಸ್ವಲ್ಪ ಕಮ್ಮಿ ಇತ್ತು. ಅವತ್ತು 600 ರೂಪಾಯಿ ಇತ್ತು, ಇವತ್ತು 700 ರೂಪಾಯಿ. ಅಂದರೆ ಸಂಡೇ ಅಲ್ವಾ, ಅದರಿಂದಾಗಿ ಒಂದು 100 ರೂಪೀಸ್ ಜಾಸ್ತಿ ಕೊಟ್ಟಿದ್ದೇನೆ. ಟೋಟಲ್ ಆಗಿ ಇವತ್ತಿನ ಇನ್ಸೆಂಟಿವ್ 700 ಕೊಟ್ಟಿದ್ದಾನೆ. ಅಂದರೆ ಶುಕ್ರವಾರ ಮಾಡಿದ್ದಂಥ ಡ್ಯೂಟಿಯಲ್ಲಿ ಬೇಗ ಅಚೀವ್ಮೆಂಟ್ ಆಯಿತು, ಟಾರ್ಗೆಟ್ ಬೇಗ ಅಚೀವ್ ಮಾಡಿದೆ. ಬಟ್ ಇವತ್ತು ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ, ಅದರಿಂದಾಗಿ 1 ಅವರ್ ಲೇಟಾಗಿ ಕೂಡ ಬಂದಿದ್ದೀನಿ. ಟೈಮ್ ನೋಡಿ ಇವಾಗ ಅಲ್ಲಿ 10:36 ಆಗಿದೆ. ಅಂದರೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡೋದು 11 ಗಂಟೆ ಸ್ಟಾರ್ಟ್ ಮಾಡ್ತೀನಿ. 11 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ. ನೈಟ್ 10 ಗಂಟೆವರೆಗೂ ಡ್ಯೂಟಿ ಮಾಡಿದ್ರೆ ಎಷ್ಟೆಲ್ಲ ಅರ್ನಿಂಗ್ಸ್ ಆಗುತ್ತೆ ಅನ್ನೋದು ಕೂಡ ನೋಡೋಣ. ಸಂಡೇ ಬೇರೆ ಅಲ್ವಾ, ಅದರಿಂದಾಗಿ. ಅಂದರೆ ಮೊನ್ನೆ ಡ್ಯೂಟಿ ಮಾಡಿದಾಗ ಶುಕ್ರವಾರ ಕ್ಲೈಮೇಟ್ ನೋಡಿ ಫುಲ್ಲು ಚಿಲ್ಡ್ ಆಗಿತ್ತು, ಅದರಿಂದಾಗಿ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಬಟ್ ಇವತ್ತು ಪರವಾಗಿಲ್ಲ, ಕ್ಲೈಮೇಟ್ ಒಂಥರ ಚೆನ್ನಾಗಿದೆ, ಬಿಸಿಲೆಲ್ಲ ಬಂದಿದೆ. ನೋಡೋಣ, ಚಳಿ ವೆದರ್ ಬೇರೆ ಅಲ್ವಾ, ಅದರಿಂದಾಗಿ ಬಿಸಿಲು ಬಂದರೆ ಚೆನ್ನಾಗಿರುತ್ತೆ. ಗಿಗ್ ಬುಕ್ ಮಾಡ್ಕೊಬಿಟ್ಟಿನಿ ತಡೀರಿ. ಸಂಡೇ 11 ಗಂಟೆದು 12ರಿಂದ 2, 2ರಿಂದ 3, 3ರಿಂದ 4, 4ರಿಂದ 5, 5ರಿಂದ 6 ಎಲ್ಲ ಬುಕ್ ಮಾಡ್ಕೊಂಬಿಡ್ತೀನಿ. ಏನಕ್ಕೆ ಅಂತಂದರೆ ಒಂದೊಂದ್ಸಲಿ ಮರ್ತೋಗ್ಬಿಡೋಕೆ ಚಾನ್ಸಸ್ ತುಂಬ ಇರುತ್ತೆ. ಅವಾಗ ಆಫ್ಲೈನ್ಗೆ ಹಾಕ್ಬಿಡ್ತಾನೆ. ಬುಕ್ ಮಾಡಿದೆ ನೋಡಿ. ಟೋಟಲಾಗಿ ಎಷ್ಟು ಗಿಗ್ಗು? 9 ಗಿಗ್ ಮಾಡಿದ್ದೀನಿ. ಅಂದರೆ 1 ಗಿಗ್ ಎಕ್ಸ್ಟ್ರಾನೇ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಎಷ್ಟು ಗಂಟೆಗೆ ಮುಗೀತು ಇವತ್ತು ಟಾರ್ಗೆಟು, ಆರ್ಡರ್ ಎಲ್ಲ ಯಾವ ಥರ ಕೊಡ್ತಾನೆ, ಅಮೌಂಟ್ ಎಲ್ಲ ಯಾವ ಥರ ಅಂತ ಕೊಡ್ತಾನೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಇವಾಗ ನಾನು ಆನ್ಲೈನ್ಗೆ ಹೋಗ್ಬೋದು. ಟೈಮ್ 10:45 ಆಯಿತು. ಗೋ ಆನ್ಲೈನ್ ಕೊಡ್ತೀನಿ. ಬುಕ್ಕಿಂಗ್ ಓಪನ್ ಫಾರ್ 10 PM to 11 PM. 19 ತೋರಿಸ್ತಾ ಇದ್ದಾನೆ, ಮಿಸ್ ಆಗಿ ಬುಕ್ ಅಂತ ಹೋಗ್ತಾರೆ, ಅದನ್ನು ಕೂಡ ಬುಕ್ ಆಗೋಗುತ್ತೆ. ಅದರಿಂದಾಗಿ ಗೋ ಆನ್ಲೈನ್ ಕೊಡ್ತೀನಿ. ನೋಡಿ ಆನ್ಲೈನ್ಗೆ ಹೋಯ್ತು. ಗ್ಯಾರಂಟಿಡ್ ಆರ್ಡರ್ ಎಲ್ಲೂ ತೋರಿಸ್ತಾ ಇಲ್ಲ, ಬಟ್ ಹೈ ಆರ್ಡರ್ ಮಾತ್ರ ತೋರಿಸ್ತಾ ಇದ್ದಾನೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ಮೊನ್ನೆ ಶುಕ್ರವಾರ ನಾನು ಡ್ಯೂಟಿ ಮಾಡಿದಂಥ ಸಮಯದಲ್ಲಿ ಒಂದು ಕೂಡ ಸೆಲ್ಫಿ ಕೇಳಿಲ್ಲ. ಟೀ ಶರ್ಟು ಬ್ಯಾಗಿಂದೇ ಆಗಲಿ ನಂದೇ ಆಗಲಿ ಒಂದು ಸೆಲ್ಫಿ ಕೇಳಿಲ್ಲ. ತುಂಬ ದಿವಸ ಆಗಿತ್ತಲ್ಲ, ಅದರಿಂದ ಕೇಳಿಲ್ಲ ಅಂತ ಅನಿಸುತ್ತೆ. ಇವತ್ತು ಟೀ ಶರ್ಟು ಬ್ಯಾಗಿಂದು ಸೆಲ್ಫಿ ಜಾಸ್ತಿ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆನ್ಲೈನ್ಗೆ ಹೋಗಿದ್ದೀನಿ ಆಲ್ರೆಡಿ. ಫಸ್ಟ್ನೇ ಆರ್ಡರ್ಗೋಸ್ಕರ ವೆಯ್ಟಿಂಗು. ಗಾಡಿನೂ ಕೂಡ 0 ಮಾಡ್ಕೊಂಬರೋಣ. ಕೀಯಲ್ಲಿಟ್ಟೆ. ಫಸ್ಟ್ ಗಾಡಿ 0 ಮಾಡ್ಕೊಂಬರೋಣ. ಎಷ್ಟು ಕಿಲೋಮೀಟ್ರ್ ಓಡ್ತು ಅಂತ ಗೊತ್ತಾಗುತ್ತಾವ ನೀಟಾಗಿ. ನೋಡಿ 0 ಮಾಡ್ಕೊಂಡಿದ್ದೀನಿ. ಫಸ್ಟ್ನೇ ಆರ್ಡರ್ಗೆ ಇಲ್ಲೇ ವೆಯ್ಟ್ ಮಾಡ್ತೀನಿ. ನೋಡೋಣ, ಒಂದು 1/4 ಗಂಟೆ ಇಲ್ಲೇ ವೆಯ್ಟ್ ಮಾಡೋಣ. ಇಲ್ಲೇನಾದ್ರು ಆರ್ಡರ್ ಬರಲಿಲ್ಲ ಅಂತ ಅಂದರೆ ಬೇರೆ ಕಡೆ ಮೂವ್ ಆಗೋಣ. ಅಂದರೆ ಈ ಆರ್ಡರ್ ಏರಿಯಾನು ಅಷ್ಟೇ ನೋಡಿ 0.3 ಕಿಲೋಮೀಟರ್, ಅಂದರೆ ಇಲ್ಲೇ ಹತ್ರದಲ್ಲಿದೆ. ನೋಡಿ ಮೊದಲನೇ ಆರ್ಡರ್ ಬರ್ತಾ ಇದೆ. ಮೊದಲನೇ ಆರ್ಡರ್ ಬಂದು 38 ರೂಪಾಯಿ ಬರ್ತಾ ಇದೆ. ಪಿಕಪ್ ಬಂದು 1.51 ಕಿಲೋಮೀಟರ್ ಇದೆ. ಡ್ರಾಪು 2.55 ಕಿಲೋಮೀಟರ್ ಇದೆ. ಬನ್ನಿ ಅಕ್ಸೆಪ್ಟ್ ಮಾಡೋಣ. ಪ್ರಿಯದರ್ಶಿನಿ ವೆಜ್ಜಿಂದ ಬರ್ತಾ ಇರೋದು ಈ ಆರ್ಡರು. ಅಕ್ಸೆಪ್ಟ್. ನೋಡಿ 1.5 ಕಿಲೋಮೀಟರ್ ಇದೆ ಪಿಕಪ್ಪು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ನೋಡಿ ಪ್ರಿಯದರ್ಶಿನಿ ವೆಜ್ ಹತ್ರ ಬಂದು ನಾನು ರೀಚ್ ಪಿಕಪ್ ಕೊಡ್ತೀನಿ. ಆರ್ಡರ್ ರೆಡಿ ಇದೆಯೋ ಇಲ್ಲ ನೋಡೋಣ. ರೀಚ್ ಪಿಕಪ್, ಬಟ್ ಆರ್ಡರ್ ರೆಡಿ ಇಲ್ಲ. ರೆಡಿ ಹಾಕಿನ್ನ 3 ನಿಮಿಷ ತೋರಿಸ್ತಾ ಇದೆ. ಇಲ್ಲೇ ವೆಯ್ಟ್ ಮಾಡೋಣ. ರೆಡಿ ಕೊಟ್ಟಾದ್ಮೇಲೆ ಹೋಗಿ ಪಿಕಪ್ ಮಾಡ್ಕೊಂಡ್ಬಂದು ಡ್ರಾಪ್ ಮಾಡೋಣ. ಸೊ ಫೈನಲಿ ಇಷ್ಟೊತ್ತಾದ್ಮೇಲೆ ಪಿಕಪ್ ಆಗಿದೆ. ಆರ್ಡರ್ ಕೂಡ ಇವಾಗ ರೆಡಿ ಬರ್ತಾ ಇದೆ ನೋಡಿ. ಪಿಕ್ ಆರ್ಡರ್. ಕಸ್ಟಮರ್ ಲೊಕೇಶನ್ ಎಷ್ಟು ದೂರ ಇದೆ? 2.5 ಕಿಲೋಮೀಟರ್ ಇದೆ ಕಸ್ಟಮರ್ ಲೊಕೇಶನ್ನು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಸೇಮ್ ಬಟ್ ಡಿಫ್ರೆಂಟ್. ಪ್ಯಾಷನ್ ಪ್ರೋ ಇದು, ಅದು ಪ್ಯಾಷನ್ ಪ್ಲಸ್ಸು. ನೋಡಿ ಮೊದಲನೇ ಆರ್ಡರ್ ಕಂಪ್ಲೀಟ್ ಆಯಿತು. ಮೊದಲನೇ ಆರ್ಡರ್ಗೆ 36 ರೂಪಾಯಿ ಕೊಟ್ಟಿದ್ದೀನಿ. ಗೆಟ್ ಎಕ್ಸ್ಟ್ರಾ ಕೊಡ್ತೀನಿ. ಗ್ಯಾರಂಟಿಡ್ ಆರ್ಡರ್ ಇವತ್ತು ತೋರಿಸ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಇನ್ನೂ ಪೀಕ್ ಅವರ್ ಸ್ಟಾರ್ಟ್ ಆಗಿವಲ್ಲ, ಅದರಿಂದಾಗಿ ಇನ್ನೂ ತೋರಿಸ್ತಾ ಇಲ್ಲ. ಈಗ 11:25 ಆಗಿದೆ. ಇನ್ನೊಂದು ಅರ್ಧ ಗಂಟೆ ಹೋಗ್ಬೇಕು ಪೀಕ್ ಅವರ್ ಸ್ಟಾರ್ಟ್ ಆಗೋಕ್ಕೆ. ಬನ್ನಿ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ.
ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಟ್ರಫಲ್ಸ್ ಅಂತ ಬರ್ತಾ ಇದೆ. ಒಂದು ಚಿಕ್ಕ ಆರ್ಡರ್ ಬರ್ತಾ ಇದೆ 20 ರೂಪಾಯಿ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿ ಹೋಗಿ ಡೆಲಿವರಿ ಮಾಡೋಣ. ನೋಡಿ ಅಕ್ಸೆಪ್ಟ್ ಆಯ್ತು, ಬನ್ನಿ ಟ್ರಫಲ್ಸ್ ಇಲ್ಲೇ ಇದೆ, ಹೋಗಿ ಪಿಕ್ ಮಾಡ್ಕೊಬರೋಣ. ರೀಚ್ ಪಿಕಪ್ ಕೊಡೋಣ, ತಗೊಂಡು ಆರ್ಡರ್ ಕೂಡ ರೆಡಿ ಇದೆ, ಬನ್ನಿ ಬೇಗ ಡ್ರಾಪ್ ಮಾಡೋಣ. ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಮಲ್ಟಿ ಆರ್ಡರ್ ಆಗೋಯ್ತು, ಇವಾಗ ತಾನೇ ಅದು ರೆಡಿ ಇತ್ತು. ಇದನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡ್ಬಿಡೋಣ. ಟೋಟಲ್ ಆಗಿ 52 ರೂಪೀಸ್ ತೋರಿಸ್ತಾ ಇದೆ ಸೆಕೆಂಡ್ ಪಿಕಪ್ ಅಲ್ಲಿ. ಸೆಕೆಂಡ್ನೇ ಪಿಕಪ್ ಲಿಯೋನ್ಸ್ ಬರ್ಗರ್ ಅಂಡ್ ವಿಂಗ್ಸ್ ಅಲ್ಲಿ. ಫಸ್ಟ್ನೇ ಪಿಕಪ್ ಮಾಡ್ಬೋಣ, ಬನ್ನಿ ಫಸ್ಟ್ ಹೋಗಿ ಟ್ರಫಲ್ಸ್ ಅಲ್ಲಿ. ನೈನ್ 9740. ನೋಡಿ ಮೊದಲನೇ ಆರ್ಡರ್ ಪಿಕಪ್ ಆಯಿತು, ಸೆಕೆಂಡ್ನೇ ಆರ್ಡರ್ ಹತ್ರ ಹೋಗೋಣ. ಅದು ಕೂಡ ಇಲ್ಲೇ ಇರೋದು, ಬನ್ನಿ ಹೋಗಿ ಅದನ್ನು ಪಿಕಪ್ ಮಾಡ್ಬಿಡೋಣ. ರೀಚೆಡ್ ಪಿಕಪ್ ಕೊಡ್ತೀನಿ, ತಗೊಂತ ಇಲ್ಲ, ಇಲ್ಲೇ ಮುಂದೆನೇ ಇರೋದು, ಆದ್ರೂ ಕೂಡ ತಗೊಂತ ಇಲ್ಲ, ಬನ್ನಿ ಅಲ್ಲಿಗೆ ಹೋಗೋಣ. ರೀಚೆಡ್ ಪಿಕಪ್, ಬಟ್ ಇದು ಆರ್ಡರ್ ರೆಡಿ ಇಲ್ಲ. ಆರ್ಡರ್ ರೆಡಿ ಹಾಕಿ ಇನ್ನೂ 6 ಮಿನಿಟ್ಸ್ ಕೇಳ್ತಾ ಇದೆಯಲ್ಲ. ನೋಡಿ ಮೊದಲನೇ ಆರ್ಡರ್ ರೆಡಿ ಇತ್ತು, ಎರಡನೇ ಆರ್ಡರ್ ಇನ್ನೂ ಟೈಮ್ ತಗೊತಾ ಇದೆ. ಅಂದರೆ 6 ನಿಮಿಷ ಅಂದರೆ ಒಂದು 6 ನಿಮಿಷಕ್ಕೆ ರೆಡಿ ಮಾಡಿ ಕೊಡಲ್ಲ, ಲೇಟ್ ಮಾಡ್ಬೋದು. ಅದರಿಂದಾಗಿ ಮೊದಲನೇ ಆರ್ಡರ್ ಇವಾಗ ಲೇಟ್ ಆಗುತ್ತೆ. ನೋಡಿ ಫೈನಲಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಮಲ್ಟಿ ಆರ್ಡರ್ನಲ್ಲಿ ಎರಡನೇ ಡ್ರಾಪ್ ಇದು, ಮನೆ ಯಾವುದು ಇದೇ ಇರಬೇಕು. ನೋಡಿ ರೀಚ್ ಡ್ರಾಪ್ ಕೊಟ್ಟೆ, ಕಾಲ್ ಮಾಡ್ತೀನಿ. ಹಲೋ, ಥ್ಯಾಂಕ್ ಯು. ಹಾಂ ಸ್ನೇಹಿತರೆ, ನೋಡಿ ಆರ್ಡರ್ ಡೆಲಿವರ್ ಆಯಿತು. ಮಲ್ಟಿ ಆರ್ಡರಿಗೆ ಅಮೌಂಟ್ ಎಷ್ಟು ಕೊಟ್ಟ ಅಂತ ನೋಡೋಣ. ತೋರಿಸು. ಅದು 53 ರೂಪೀಸ್ ಕೊಟ್ಟಿದ್ದಾನೆ ಎರಡು ಆರ್ಡರಿಗೂ ಕೂಡ. ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಅಂದರೆ ಟ್ರಿಪ್ ಡಿಸ್ಟೆನ್ಸ್ ಏನು ಜಾಸ್ತಿ ಇಲ್ಲ ನೋಡಿ, 3.8 ಕಿಲೋಮೀಟರ್ಸ್ ಇದೆ. ಗೆಟ್ ನೆಕ್ಸ್ಟ್ ಆರ್ಡರ್. ಇವತ್ತೇನು ಗ್ಯಾರಂಟಿಡ್ ಆರ್ಡರ್ ಒಂದು ಬರ್ತಾ ಇಲ್ಲ. ನೋಡೋಣ ಬನ್ನಿ, ಝೋನ್ ಒಳಗಡೆ ಹೋಗೋಣ. ನೋಡಿ ಇಲ್ಲಿ ಮುಂದೆ ರವಿ ಹೋಗ್ತಾ ಇದ್ದಾರೆ, ಮಾತಾಡ್ಸೋಣ. ಬ್ರೋ ಆರಾಮ? ನಮಸ್ತೆ. ಏನ್ ಫುಲ್ ಸ್ಪೀಡ್ ಹೋಗ್ತಾ ಇದ್ದೀರಾ? ಎಷ್ಟು ಗಂಟೆಗೆ ಬಂದ್ರಿ? 10:30ನಾ? ಹೌದಾ, ನೀವು ಝೊಮ್ಯಾಟೊ ಏನೋ ಕೊಡಲ್ಲ ನೀವು? ಹಾಂ, ಇಷ್ಟ ಇಲ್ಲ ಝೊಮ್ಯಾಟೊ, ಯಾಕೆ? ಹೌದಾ, ನಮಗೆ ಹೆಂಗ್ ಝೊಮ್ಯಾಟೊ ಕಂಫರ್ಟ್ ಹಂಗೆ. ಹಾಂ, ನಮಗೆ ಝೊಮ್ಯಾಟೊ ಹೆಂಗ್ ಕಂಫರ್ಟ್ ಹಂಗೆ ನಿಮಗೆ ಸ್ವಿಗ್ಗಿ. ಬ್ರೋ ಸಮಾಚಾರ? ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋರಿಗೆ ಇವ್ರು ಯಾರು ಅಂತ ಪರಿಚಯ ಇರುತ್ತೆ. ಅಕಸ್ಮಾತ್ ಏನಾದ್ರು ನೀವು ನೋಡಿಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇವರು ಮಿನಿ ವ್ಲಾಗ್ ಮಾಡ್ತಾ ಇರ್ತಾರೆ, ಆಮೇಲೆ ಸ್ವಿಗ್ಗಿ ಅರ್ನಿಂಗ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ, ಫಾಲೋ ಮಾಡಿ. ಪಿಕ್ ಮಾಡೋಣ. ಮೇನ್ ರೆಡಿ ಇರೋ ಆರ್ಡರ್ಗಳು ಬಂದರೆ ಬೇಗ ಕಂಪ್ಲೀಟ್ ಮಾಡ್ಬೋದು. ಗೈಸ್ ಬನ್ನಿ, ಪಿಕಪ್ ಆಯಿತು. ಡ್ರಾಪ್ ಲೊಕೇಶನ್ ಇಲ್ಲೇ ಎಲ್ಲ ಹತ್ರ ಇರುತ್ತೆ. ಏನಕ್ಕೆ ಅಂತ ಅಂದರೆ ಚಿಕ್ಕ ಆರ್ಡರ್ ಇರುತ್ತೆ, ಅದಕ್ಕೋಸ್ಕರ. 900 ಮೀಟರ್ಸ್ ಇದೆ ಅಷ್ಟೇ ಇದನ್ನು ಡ್ರಾಪು. ಯಾವ ಸೈಡಿಗಿದೆ ನೋಡ್ಕೊಂಡ್ಬಿಡ್ತೀನಿ. ನೋಡಿ ಟೈಮು 4 ಗಂಟೆ ಆಗಿದೆ, ಬಟ್ ಆರ್ಡರ್ ಅಷ್ಟಾಗಿ ಬರ್ತಾ ಇಲ್ಲ. ಇವಾಗ ಒಂದು ಡ್ರಾಪ್ ಇತ್ತು, ಆ ಡ್ರಾಪ್ನ ಮಾಡಿ ಆಲೇ ಒಂದು 5 ನಿಮಿಷ ಆಯಿತು. 5 ನಿಮಿಷ ಆದರೂ ಕೂಡ ಸುಮ್ಮನೆ ಹಂಗೆ ಖಾಲಿನೇ ಕೂತ್ಕೊಂಡಿದ್ವಿ. ಅಷ್ಟಾಗಿ ಆರ್ಡ್ರ್ ಬರ್ತಾ ಇಲ್ಲ ಇವತ್ತು. ಸಂಡೇ ಆರ್ಡ್ರ್ ನೋಡ್ಕೊಂಡ್ರೆ ಜಾಸ್ತಿನೇ ಇರಬೇಕಾಯ್ತು. ಬಟ್ ನಾನು ಶುಕ್ರವಾರ ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಶುಕ್ರವಾರದಾಗ ಮಾಡಿದಂಥ ಆರ್ಡರ್ಗಳು ಇವತ್ತು ಇಲ್ಲ. ಜೊತೆಯಲ್ಲಿ ಆರ್ಡರ್ಗಳು ಅಷ್ಟೇ ದೊಡ್ಡ ಆರ್ಡ್ರ್ ಏನು ಬರ್ತಾ ಇಲ್ಲ, ಆದಷ್ಟು ಚಿಕ್ಕ ಪುಟ್ಟ ಆರ್ಡ್ರ್ಗಳೇ ಬರ್ತವೆ. ಈಗ ಲಾಸ್ಟ್ ಒಂದು 2 ಆರ್ಡ್ರೇನು ತುಂಬ ದೊಡ್ಡ ಬಂದರು, ಅದು ಮಲ್ಟಿ ಆರ್ಡ್ರ್ ಬಂದಿರೋದ್ರಿಂದ 2 ದೊಡ್ಡ ಆರ್ಡ್ರ್ ಬಂತು ಅಂತ ಅನಿಸುತ್ತೆ. ಎಷ್ಟಾಗಿದೆ ಅಂತ ತೋರಿಸ್ಬಿಡ್ತೀನಿ ರೀ 4 ಗಂಟೆ ಅಷ್ಟೊತ್ತಿಗೆ. 4 ಗಂಟೆ ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ.
11 ಗಂಟೆಗೆ ಲಾಗಿನ್ ಅಂದ್ಕೊಂಡ್ರು 12, 1, 2, 3, 4 5 ಅವರ್ ಲಾಗಿನಿಗೆ ಎಷ್ಟಾಗಿದೆ ಇವತ್ತು. ನೋಡಿ ಇವತ್ತಿನ ಅರ್ನಿಂಗ್ಸು 636 ರೂಪಾಯಿ ತೋರಿಸ್ತಾ ಇದೆ. 636 ರೂಪಾಯಿ ಅಲ್ಲ ಅದು, 461 ರೂಪಾಯಿ ಅಷ್ಟೇ ಆಗಿರೋದು. ಇನ್ಸೆಂಟಿವ್ನು ಕೂಡ ಅದು ಆ್ಯಡ್ ಮಾಡಿಬಿಟ್ಟಿದೆ. 175 ಆಲ್ರೆಡಿ ಅದು ಇನ್ಸೆಂಟಿವ್ ಆ್ಯಡ್ ಮಾಡಿರೋದ್ರಿಂದ ಅಷ್ಟು ತೋರಿಸ್ತಾ ಇದೆ. ಬಟ್ ಅಷ್ಟು ಅರ್ನಿಂಗ್ ಆಗಿಲ್ಲ ಇವತ್ತು, ಬರೇ 461 ರೂಪಾಯಿ ಆಗಿದೆ. ಆರ್ಡರ್ಗಳಂತೂ ಆಗಿದೆ, 12 ಆರ್ಡರ್ ಆಗಿದೆ. ಇನ್ನು 5 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನನ್ನ ಟಾರ್ಗೆಟು ಕಂಪ್ಲೀಟ್ ಆಗುತ್ತೆ. ಮೇ ಬಿ ಅದಕ್ಕೆ ಆರ್ಡರ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಈಗ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಆರ್ಡರ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಆಲ್ರೆಡಿ ನಾನು ಇದನ್ನು ಡ್ರಾಪ್ ಮಾಡಿ ಒಂದು 5-10 ನಿಮಿಷ ಆಯಿತು ಅಂತ ಅನ್ಸುತ್ತೆ. ನೋಡಿ ಕರೆಕ್ಟಾಗಿ ಇವಾಗ ಆರ್ಡರ್ ಏರಿಯಾದಲ್ಲೇ ಇದ್ದೀನಿ. ಬಟ್ ಯಾವುದಾದಂಥ ಗ್ಯಾರಂಟಿ ಆರ್ಡರ್ ಇಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೊಂದು 5 ಆರ್ಡರ್ ಕಂಪ್ಲೀಟ್ ಆದರೆ ಇನ್ಸೆಂಟಿವ್ ಬರುತ್ತೆ ಅಷ್ಟೇ. ಅರ್ನಿಂಗ್ಸ್ ಅಷ್ಟು ಚೆನ್ನಾಗಿ ಇವತ್ತು ಆಗ್ತಾ ಇಲ್ಲ. ದಿನ ಒಂದೇ ಥರ ಇರಲ್ಲ. ನೋಡಿ ಶುಕ್ರವಾರ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ದಿನ ಒಂದೇ ಥರ ಇರೋಲ್ಲ. ಒಂದಿನ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗಿರಲ್ಲ. ಅದೇ ಥರ ಆರ್ಡ್ರುಗಳು ಏನಾದ್ರು ಜಾಸ್ತಿ ಇದ್ರೆ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ನೋಡಿ ಇವತ್ತು ಆರ್ಡರ್ಗಳು ಕಮ್ಮಿ ಇರೋದ್ರಿಂದ ಅರ್ನಿಂಗ್ಸ್ ಸ್ವಲ್ಪ ಕಮ್ಮಿನೇ ಆಗಿದೆ. ಆಮೇಲೆ ಇನ್ನೊಂದು, ನಮಗೆಲ್ಲ ಆರ್ಡರ್ ಚೆನ್ನಾಗಿ ಕೊಟ್ಟ, ನಿಮಗೆ ಯಾಕೆ ಆರ್ಡರ್ ಕೊಟ್ಟಿಲ್ಲ ಅನ್ನೋದೆಲ್ಲ ನನ್ನ ಕೇಳಬೇಡಿ. ಏನಕ್ಕೆ ಅಂತ ಅಂದರೆ ಆರ್ಡರ್ ಚೆನ್ನಾಗಿರೋ ದಿನ ಆರ್ಡರ್ ಚೆನ್ನಾಗಿದೆ ಅಂತಲೇ ಹೇಳಿದ್ದೀನಿ, ಆರ್ಡರ್ ಇಲ್ದಿದ್ದ ದಿನ ಆರ್ಡರ್ ಇಲ್ಲ ಅಂತ ಹೇಳಿದ್ದೀನಿ. ನೋಡಿ ಶುಕ್ರವಾರ ಎಲ್ಲ ತುಂಬ ಚೆನ್ನಾಗಿತ್ತು ಆರ್ಡ್ರು. ಬಟ್ ಇವತ್ತು ಆರ್ಡರ್ ಇಲ್ಲ, ಅದರಿಂದಾಗಿ ಇವತ್ತು ಆರ್ಡರ್ ಇಲ್ಲ ಅಂತ ಹೇಳಿದ್ದೀನಿ. ಶುಕ್ರವಾರ ಚೆನ್ನಾಗೇ ಆಯಿತು, ಅರ್ನಿಂಗು ಆಯಿತು, ಆರ್ಡ್ರುಗಳು ಇದ್ವು. ಅದರಿಂದಾಗಿ ಅವತ್ತು ಶುಕ್ರವಾರ ಚೆನ್ನಾಗಿತ್ತು ಅಂತ ಹೇಳ್ತಾ ಇದೆ. ಇವತ್ತು ಅಷ್ಟಾಗಿ ಆರ್ಡರು ಇಲ್ಲ, ಅಷ್ಟಾಗಿ ಅರ್ನಿಂಗ್ಸು ಆಗಲ್ಲ. ಮೇ ಬಿ ಈಗ ಎಷ್ಟಾಗಿದೆ 450 ರೂಪಾಯಿ ಅಂತ ಅಂದ್ಕೊಂಡ್ರು. ಇನ್ನು 5, 6, 7, 8, 9 ಇನ್ನೂ ಒಂದು 6 ಅವರ್ ಇದೆ. 6 ಅವರಿಗೆ ಏನಿಲ್ಲ ಅಂತಂದ್ರೆ ಒಂದು 500 ರುಪೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 500, 900 ಮೋಸ್ಟ್ಲಿ ಸೇಮು ಒಂದು 1500, 1600 ರೂಪಾಯಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಕಮ್ಮಿನೇ ಆಯಿತು ಆ್ಯಸ್ ಕಂಪೇರ್ ಟು ಬೇರೆ ಸಂಡೇಸ್ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಮ್ಮಿನೇ ಆಯಿತು. ಲಾಗಿನ್ನು ಕೂಡ ಕಮ್ಮಿನೇ ಅಲ್ವಾ. ಅಂದರೆ ನಾನು 11 ಗಂಟೆಗೆ ಬಂದಿರೋದು, ಬೆಳಗ್ಗೆ ಬೇಗ ಬಂದಿದ್ರೆ ಆರ್ಡರ್ಗಳು ಆಗಿರೋವು. ಏನು ಮಾಡೋಕ್ಕಲ್ಲ, ವೆಯ್ಟ್ ಮಾಡೋಣ, ದಿನ ಒಂದೇ ಥರ ಇರೋಲ್ವಲ್ಲ. ನೋಡಿ ಲಾಸ್ಟ್ ಆರ್ಡರ್ ಇವಾಗ ಜಸ್ಟ್ ಡ್ರಾಪ್ ಮಾಡಿದೆ. ಲಾಸ್ಟ್ ಆರ್ಡರ್ ಡ್ರಾಪ್ ಮಾಡಿದ ಸಮಯ ಬಂದು ನಾನು 10 ಗಂಟೆ 6 ನಿಮಿಷ ಆಗಿದೆ. ಗಾಡಿ ಎಷ್ಟು ಓಡಿದೆ ಅಂತ ತೋರಿಸ್ಬಿಡ್ತೀನಿ. ಮೊದಲು ನೋಡ್ಕೊಂಬಿಡಿ, 119 ಅಂದರೆ ಹತ್ತತ್ರ 120 ಕಿಲೋಮೀಟ್ರ್ ಅಂದ್ಕೊಳ್ಳಿ. 120 ಕಿಲೋಮೀಟ್ರ್ ಗಾಡಿ ಓಡಿದೆ. 120ಕ್ಕೆ ಆವ್ರೇಜ್ ಆಗಿ 60 ಅಂತ ಅಂದ್ರೂ 60, 120, 2 ಲೀಟ್ರ್ ಪೆಟ್ರೋಲ್ ಆಗಿದೆ. 200 ರೂಪಾಯಿ ಪೆಟ್ರೋಲ್ಗಾಗಿದೆ. ಇವಾಗ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ಓಪನ್ ಮಾಡ್ಕೊಂಡು ಅರ್ನಿಂಗ್ಸ್ ಎಷ್ಟಾಗಿದೆ ಇವತ್ತಿಂದು ಅಂತ ನಾವು ತಿಳ್ಕೊಳ್ಳೋಣ. ನೋಡಿ ಇವತ್ತಿನ ಅರ್ನಿಂಗು ಇನ್ಸೆಂಟಿವ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಎಲ್ಲ ಇನ್ಕ್ಲೂಡಿವ್ ಆಗಿ ನಮಗೆ ಬಂದಂಥ ಅಮೌಂಟು 1740 ರೂಪಾಯಿ ಬಂದಿದೆ. ಆರ್ಡರ್ ಅರ್ನಿಂಗ್ ಸ್ವಲ್ಪ ಕಮ್ಮಿನೇ ಆಯಿತು. ಆರ್ಡರ್ಗಳು ಅಷ್ಟೇ ತುಂಬ ಕಮ್ಮಿ ಇದ್ದಾವೆ ಅಂತ ಅನಿಸುತ್ತೆ. ಪೀಕ್ ಅವರಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಏನು ಬರ್ತಾಯಿಲ್ಲ. ಸ್ವಲ್ಪ ಗ್ಯಾಪ್ ಕೊಟ್ಟು ಬರ್ತಾಯಿತ್ತು ಆರ್ಡರು. ಅದರಿಂದಾಗಿ ಆರ್ಡರ್ಗಳು ಕೂಡ ಸ್ವಲ್ಪ ಕಮ್ಮಿನೇ ಇದ್ವು. ಟೋಟಲ್ ಆಗಿ 23 ಆರ್ಡ್ರ್ ಮಾಡಿದ್ದೀನಿ ಇವತ್ತು. ನೋಡಿ ಇಲ್ಲಿ ತೋರಿಸ್ತಾ ಇದೆ, ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ. 23 ಆರ್ಡ್ರ್ ಮಾಡಿದ್ದೀನಿ. ಆಮೇಲಿಂದ ಇನ್ಸೆಂಟಿವ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ 700 ರುಪೀಸ್ ಇನ್ಸೆಂಟಿವ್ ಕೂಡ ಬಂದಿದೆ. ಇವತ್ತಿನ ಅರ್ನಿಂಗ್ಸ್ ಬಂದು ಇಷ್ಟೇ ಸ್ನೇಹಿತರೆ, 1740 ರೂಪಾಯಿ. 1740 ರೂಪಾಯಲ್ಲಿ 200 ರೂಪಾಯಿ ಪೆಟ್ರೋಲಿಂಗ್ ನಾವು ತೆಗೆದ್ರೆ ಹತ್ತತ್ರ 1500 ರುಪೀಸ್ ನಮ್ಮ ಸೇವಿಂಗ್ಸ್ ಆಗಿದೆ ಇವತ್ತಿನ ಈ ವಿಡಿಯೋಲಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.